ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೌಖ್ಯ ಧರ್ಮ ಕನ್ನಡ ಬ್ಲಾಗ್ಸ್. ಯಾರೆಲ್ಲ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಆ್ಯಂಡ್ ಇದು ಕೂಡ ಒಂದು ಮೀಶೋ ಹೌಲ್ ಪ್ಯಾಕ್ ಆಗಿರುತ್ತೆ. ಆ್ಯಂಡ್ ಇವತ್ತು ನಾನು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಹೇಳಿ ಕಾರ್ಡ್ ಸೆಟ್ಸ್ನ ಬುಕ್ ಮಾಡಿದ್ದೀನಿ. ಲೈಕ್ ಪ್ಯಾಂಟ್ ಮತ್ತು ಟಾಪ್ ಇರುತ್ತೆ. ಸೊ ಇದೆಲ್ಲ ಅಂಡರ್ ಬಜೆಟ್ 500 ರುಪೀಸ್ ಒಳಗೆ ಇರುತ್ತೆ. ಇಲ್ಲ ಅಂದರೆ ಒಂದು 600 ರುಪೀಸ್ ಇರ್ಬೋದು ಅಷ್ಟೇ. ನನಗೆ ಎಕ್ಸಾಕ್ಟಾಗಿ ಇಷ್ಟೇ ಅಮೌಂಟ್ ಅಂತ ಗೊತ್ತಿಲ್ಲ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಎಕ್ಸಾಕ್ಟ್ 600 to 500 ರುಪೀಸ್ ಒಳಗೆ ಇರುತ್ತೆ. ಯಾವುದು ಅದಕ್ಕಿಂತ ಮೇಲೆ ಹೋಗಿರೋದಿಲ್ಲ. ಆ್ಯಂಡ್ ಇದೆಲ್ಲ ತುಂಬ ಏನಂತ ಅಂದರೆ ಆಫೀಸ್ ವೇರ್ಸ್ಗಾಗಿರ್ಬೋದು ಅಥವಾ ಕಾಲೇಜ್ ಹುಡುಗಿರಿಗಾಗಿರ್ಬೋದು, ಆಫೀಸ್ಗೆ ಹೋಗೋ ಹೆಣ್ಮಕ್ಳಿಗಾಗಿರ್ಬೋದು, ಇದು ಇವರೆಲ್ರಿಗೂ ತುಂಬ ಯೂಸ್ ಆಗುತ್ತೆ. ಆ್ಯಂಡ್ ಆಲ್ಸೋ ಕ್ಯಾಶುವಲ್ ಆಗಿ ಕೂಡ ನಾವು ವೇರ್ ಮಾಡ್ತೀವಿ ಅನ್ನೋರ್ಗೂ ಕೂಡ ಇದು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು. ಆ್ಯಂಡ್ ಇತ್ತೀಚೆಗೆ ಇದು ಟ್ರೆಂಡ್ ಕೂಡ ಆಗ್ಬಿಟ್ಟಿದೆ ಕಾರ್ಡ್ ಸೆಟ್. ನೀವು ನೋಡ್ತಿರ್ಬೋದು, ಇವಾಗ ವೆಸ್ಟರ್ನ್ ವೇರಲ್ಲೆಲ್ಲ ಕೆಲವೊಂದ್ಸತಿ ಇದೆ, ಕೆಲವೊಂದಿದೆ. ನಾನು ತರಿಸಿರೋದೆಲ್ಲ ವೆಸ್ಟರ್ನ್ ವೇರ್ಸ್ ತರಾನೇ ಇದೆ. ಬಟ್ ಟ್ರೆಡಿಷನಲ್ ವೇರ್ಸ್ ತರನು ಕೂಡ ಇವಾಗ ಕಾರ್ಡ್ ಸೆಟ್ಸ್ ಬರ್ತಾ ಇದೆ. ಸೊ ನೋಡೋಣ, ಯಾವ್ದಾದ್ರು ದಿನಗಳಲ್ಲಿ ನನಗೆ ಆ ಥರದ್ದು ಸಿಕ್ಕಿದ್ರೆ ಅದನ್ನು ಕೂಡ ಟ್ರೈ ಮಾಡ್ತೀನಿ. ನೋಡೋಣ ಹೆಂಗಿರತ್ತೆ ಏನು ಅಂತ. ಆ್ಯಂಡ್ ಆಲ್ಸೋ ನನಗೆ ತುಂಬ ಜನ ಕೇಳಿದ್ದೀರಾ ಚೂಡೀಸ್ ಮತ್ತೆ ಕುರ್ತಾಸ್ಗಳದ್ದು ಹಾಲ್ ಮಾಡಿ ಅಂತ ಹೇಳಿ. ಖಂಡಿತ ನೆಕ್ಸ್ಟ್ ವ್ಲಾಗ್ಸ್ ಅದೇ ಆಗಿರುತ್ತೆ. ನೆಕ್ಸ್ಟ್ ನಾನು ಆರ್ಡರ್ ಮಾಡ್ಕೊಳ್ಳುವಾಗ ಒಂದಷ್ಟು ಚೂಡೀಸ್ನ ಬುಕ್ ಮಾಡಿ ನೋಡೋಣ ಹೆಂಗಿದೆ ಏನು ಅಂತ. ಕೆಲವೊಂದನ್ನ ಕಾರ್ಟಿಗೆ ಕೂಡ ಹಾಕಿದ್ದೀನಿ, ತುಂಬ ಚೆನ್ನಾಗಿ ರಿವ್ಯೂಸ್ ಇರೋದನ್ನ. ಸೊ ಫೈನಲೈಸ್ ಮಾಡ್ತಾ ಇದ್ದೀನಿ ಯಾವ್ದನ್ನ ತಗೋಬೇಕು ಏನು ಅಂತ. ಯಾಕೆಂದ್ರೆ ನಾವು ಯಾರಿಗಾದ್ರೂ ಸಜೆಸ್ಟ್ ಮಾಡುವಾಗ ಅದನ್ನ ಒಂದಲ್ಲ ಎರಡಲ್ಲ 3 ಸತಿ ಯೋಚನೆ ಮಾಡಿ ರಿವ್ಯೂಸ್ ಹೇಗಿದೆ ಏನು ಅಂತ ಎಲ್ಲನೂ ಯೋಚನೆ ಮಾಡಿ ತಗೋಬೇಕಾಗತ್ತೆ, ತರಿಸ್ಕೋಬೇಕಾಗತ್ತೆ. ಆ್ಯಂಡ್ ನಿಮಗೂ ಕೂಡ ತೋರ್ಸೋದಕ್ಕೆ. ಆ್ಯಂಡ್ ಒಂದು ನಂಬಿಕೆ ಇರುತ್ತಲ್ವಾ, ಇದು ಚೆನ್ನಾಗಿರತ್ತೆ ಇವ್ರು ತೋರಿಸೋದು ಅಂದಾಗ. ಸೊ ನಾವು ಆ ನಂಬಿಕೆನ ಉಳಿಸ್ಕೋಬೇಕು ಅಂದಾಗ ಒಂದಷ್ಟು ಚೆನ್ನಾಗಿರೋ ಬೆಸ್ಟ್ನೇ ಕೊಡಬೇಕು ಯಾವಾಗಲೂ. ಸೊ ಹಾಗಾಗಿ ಸ್ವಲ್ಪ ಸರ್ಚ್ ಮಾಡ್ತಾ ಇದ್ದೀನಿ ನಾನು. ಇನ್ನೂ ನಾರ್ಮಲ್ ಆಗಿನೇ ಬೇಡ, ಎಲ್ಲರೂ ತೋರ್ಸೋ ಥರನೇ ಅಂತ ಹೇಳಿಬಿಟ್ಟು ನೋಡೋಣ ಬೇರೆ ಡಿಫ್ರೆಂಟ್ ಪ್ಯಾಟ್ರನ್ಸ್ ಏನಾದರೂ ಸಿಗತ್ತಾ ಅಂತ ಚೆಕ್ ಮಾಡ್ತಾ ಇದ್ದೀನಿ ಅಷ್ಟೇ. ಆ್ಯಂಡ್ ಆಲ್ಸೋ ಈ ಎಲ್ಲ ಪ್ರಾಡಕ್ಟಿಂದು ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಲೈಕ್ ಒಂದೇ ಲಿಂಕ್ ಇರುತ್ತೆ, ಕ್ಲಿಕ್ ಮಾಡಿದ್ರೆ ನಿಮಗೆ ಅದರಲ್ಲಿ ಒಂದಷ್ಟು ಇಮೇಜಸ್ ಬರುತ್ತೆ ನಿಮ್ಗೆ ಯಾವ್ಯಾವ ಸೆಟ್ ಬೇಕು ಅಂತಂದ್ರೆ. ನಾನು ತೋರಿಸಿರೋ ಏಳು ತರಿಸಿದ್ದೀನಿ, 7 ಕಾರ್ಡ್ ಸೆಟ್ ಅನ್ನು ತೋರಿಸ್ತೀನಿ. ಸೊ ಅದನ್ನ ನೀವು ಯಾವ್ದು ಬೇಕೋ ಅದನ್ನ ಕ್ಲಿಕ್ ಮಾಡ್ಕೊಂಡ್ರೆ ನೀವು ಆರಾಮಾಗಿ ಅದನ್ನ ತಗೋಬಹುದು. ಸೊ ಡಿಸ್ಕ್ರಿಪ್ಷನ್ನ ಚೆಕ್ ಮಾಡೋದನ್ನ ಮರಿಬೇಡಿ ಪ್ಲೀಸ್, ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ತುಂಬ ದಿನ ಆಯಿತು ಎಲ್ರಿಗೂ ಸಿಕ್ಕಿ. ಎಲ್ಲ ಹೇಗಿದ್ದೀರಾ? ಹೋಪ್ ಎಲ್ಲ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಾನು ಕೂಡ ಆರಾಮಾಗಿದ್ದೀನಿ. ಸ್ವಲ್ಪ ದಿನದಿಂದೆ ಒಂದು ಸ್ವಲ್ಪ ಹುಷಾರಿರಲಿಲ್ಲ ನನಗೂ. ಜ್ವರ, ಕೆಮ್ಮು, ಇನ್ನು ಕೆಮ್ಮು ನಿಂತಿಲ್ಲ ಸದ್ಯಕ್ಕೆ. ಇದೆಲ್ಲ ನಡೀತಾ ಇದೆ. ಸೊ ತಡ ಮಾಡಿದೆ ಇವಾಗ ವಿಡಿಯೋನ ಶುರು ಮಾಡೋಣ. ನಾನು ಕೆಲವೊಂದಷ್ಟನ್ನ ಪ್ಯಾಕ್ಸ್ ಕೂಡ ಓಪನ್ ಮಾಡಲಿಲ್ಲ, ಯಾಕೆಂದರೆ ಬಲ್ಕ್ ಆಗಿ ಒಂದೇ ಸತಿ ಬಂತು. ಒಂದು ನೋಡಿದೆ, ಒಂದು ನೋಡಲಿಲ್ಲ, ಹಿಂಗೆ ಬಿಟ್ಬಿಟ್ಟಿದ್ದೀನಿ. ಸೊ ನೋಡೋಣ, ಓಪನ್ ಮಾಡಿ ತೋರಿಸ್ತೀನಿ. ಕೆಲವೊಂದು ನೋಡಿದೆ ಅಂದರೆ ನನ್ನ ತಂಗಿ ನೋಡಿರೋದು, ಯಾಕೆಂದರೆ ಸೋಮವಾರ ನಾನು ಕಡೆ ಕಾರ್ತಿಕ ಮಾಡೋಕ್ಕಿತ್ತು, ಅವತ್ತು ಬಂತು ಇದೆಲ್ಲ ಪಾರ್ಸಲ್ಸು. ನನಗೆ ನೋಡೋಕೆ ಟೈಮ್ ಸಿಗಲಿಲ್ಲ. ನನ್ನ ತಂಗಿ ನೋಡಿದ್ರು ಕೆಲವೊಂದನ್ನ ನೋಡಿಲ್ಲ ಅಂತಂದ್ರು. ಸೊ ನೋಡೋಣ, ಒಂದೊಂದನ್ನೇ ಚೆಕ್ ಮಾಡ್ತಾ ಹೋಗೋಣ. ಸೊ ಇದು ಒಂದು ಪರ್ಪಲ್ ಕಲರ್ ನೋಡ್ತಾ ಇರ್ಬೋದು ನೀವು. ಈ ಥರ ಪ್ಯಾಂಟ್ ಬರುತ್ತೆ ನಿಮಗೆ, ಕೆಳಗಡೆ ಒಂದು ಸ್ವಲ್ಪ ಲೂಸ್ ಥರನೇ ಇದೆ. ಲೈಕ್ ನಾನು ಎಲ್ಲದನ್ನು ಕೆಲವೊಂದನ್ನ ಎಕ್ಸೆಸ್ ಕೂಡ ಬುಕ್ ಮಾಡಿದ್ದೀನಿ. ಸೊ ನಾನು ಹೇಳ್ತೀನಿ ನಿಮಗೆ ಯಾವ್ದು ಲೂಸ್ ಆಗುತ್ತೆ, ಯಾವ್ದು ಪರ್ಫೆಕ್ಟ್ ಆಗುತ್ತೆ ಅಂತ. ನಾನು ವೇರ್ ಮಾಡಿ ತೋರಿಸ್ತೀನಲ್ಲ, ಅವಾಗ ನನಗೂ ಗೊತ್ತಾಗುತ್ತೆ, ನಿಮಗೂ ಕೂಡ ಹೇಳ್ತೀನಿ. ಆ್ಯಂಡ್ ಈ ಥರ ಪ್ಯಾಂಟ್ ಬರುತ್ತೆ ಇದಕ್ಕೆ. ಆ್ಯಂಡ್ ನೀವು ನೋಡ್ಬೋದು ಫುಲ್ ಎಲ್ಲ ಫ್ಲೋರಲ್ ಡಿಸೈನ್ಸ್ ಬಂದಿದೆ. ಇದರಲ್ಲಿ ಪ್ರಿಂಟ್ ಇರುತ್ತೆ. ಇದು ಯಾವುದೇ ರೀತಿ ಪ್ರಿಂಟ್ ಎಲ್ಲ ಹೋಗೋ ಥರ ಏನೂ ಇರಲ್ಲ. ಆ್ಯಂಡ್ ತುಂಬ ಸಾಫ್ಟ್ ಮೆಟೀರಿಯಲ್, ತುಂಬ ಕಂಫರ್ಟಬಲ್ ಆಗಿದೆ. ಆ್ಯಂಡ್ ಲೈಕ್ ಈಗ ನಾನು ಮಗುಗೆ ಹಾಲು ಕುಡಿಸೋದ್ರಿಂದ ಇದೆಲ್ಲದ್ರಿಂದನೂ ಸೊ ಈ ಥರ ಡ್ರೆಸ್ ಎಲ್ಲ ತುಂಬ ಕಂಫರ್ಟಬಲ್ ವೇರ್ ಅಂತಾನೆ ಹೇಳ್ಬೋದು. ಎಲ್ಲ ಆಚೆ ಹೋದಾಗ್ಲೂ ಇದನ್ನ ಆರಾಮಾಗಿ ಹಾಕೊಂಡು ಹೋಗ್ಬೋದು. ಸೊ ನೋಡ್ತಿರ್ಬೋದು, ಇದು ಎಕ್ಸೆಸ್ ಆ್ಯಕ್ಚುಲಿ 34 ಸೈಜ್. ಇದು ಒಂದು ಸ್ವಲ್ಪ ದೊಡ್ಡದೇ ಆಗುತ್ತೇನೋ ನನಗೆ ಎಕ್ಸೆಸ್ ಕೂಡ. ನಾನು ಅದಕ್ಕೆ ಕೆಲವೊಂದನ್ನ ನೋಡಿ ಎಕ್ಸೆಸ್ ಬೇಡ ಅಂತ ಹೇಳಿ ಬೇಡ ಅಂತ ಹೇಳಿ ಎಕ್ಸೆಸ್ ಕೂಡ ಬುಕ್ ಮಾಡಿದ್ದೀನಿ. ಅದರಲ್ಲಿ ಇದು ಕೂಡ ಸ್ವಲ್ಪ ದೊಡ್ಡದೇ ಆಗ್ಬೋದು ನನಗೆ. ಸೊ ಇದು ಈ ಥರ ಇದೆ. ಕೆಳಗಡೆ ಒಂದು ಸ್ವಲ್ಪ ಅಂಬ್ರೆಲಾ ಪ್ಯಾಟ್ರನ್ ಬಂದಿದೆ, 3/4 ಸ್ಲೀವ್ಸ್ ಬಂದಿದೆ. ಓವರ್ ಆಲ್ ಟಾಪ್ ಈ ಥರನೇ ಇದೆ ಫುಲ್ಲು. ಸೊ ನೋಡೋಣ ಹೆಂಗೆ ಕಾಣತ್ತೆ ಏನು ಅಂತ. ಹಾಕ್ಬಿಟ್ಟು ನೋಡುವಾಗ ಎಲ್ಲ ಗೊತ್ತಾಗತ್ತೆ. ಸೊ ನಾನು ಯಾವಾಗಲೂ ಹೇಳೋ ಥರ ಅದಕ್ಕೆ ಆದಂಥ ಒಂದು ಹೇರ್ ಸ್ಟೈಲ್ ಆಗಿರ್ಬೋದು, ಅದಕ್ಕೆ ಆದಂಥ ಮೇಕಪ್ ಆಗಿರ್ಬೋದು, ಅದನ್ನೆಲ್ಲ ಮಾಡಿಕೊಂಡು ನೀಟಾಗಿ ರೆಡಿ ಆದಾಗ ಅದು ನೀಟಾಗಿ ಕಾಣಿಸುತ್ತೆ. ಸುಮ್ಮನೆ ಯಾವುದೋ ಒಂದು ಮನೆಯಲ್ಲಿ ಇರ್ತೀವಿ, ಹೆಂಗೋ ಮುಖ ತೊಳೆದಿರಲ್ಲ, ಏನಿರಲ್ಲ, ಮುಖಕ್ಕೆ ಒಂದು ಒಳ್ಳೇದೇನೂ ಹಚ್ಚಿರಲ್ಲ, ಅವಾಗ ಹಾಕಿ ನೋಡಿದಾಗ ಎಲ್ಲವೂ ಅಫ್ಕೋರ್ಸ್ ಒಂಥರನೇ ಅನಿಸುತ್ತೆ. ಸೊ ನೀಟಾಗಿ ರೆಡಿ ಆದಾಗ ಚೆನ್ನಾಗಿ ಕಾಣಿಸುತ್ತೆ ಎಲ್ಲ ಹಾಕಿದಾಗ. ನಾವು ಹೇಗೆ ಸ್ಟೈಲ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಆ್ಯಂಡ್ ಇದು ಪಿಂಕ್ ಕಲರು, ಇದು ತುಂಬಾ ಚೆನ್ನಾಗಿದೆ, ನಂಗೆ ಸಖತ್ ಇಷ್ಟ ಆಯಿತು. ತುಂಬ ಸಾಫ್ಟ್ ಮೆಟೀರಿಯಲ್ ಇದೆ ಇದು. ಆ್ಯಂಡ್ ಈ ಥರ ಪ್ಯಾಂಟ್ ಬರುತ್ತೆ ಇದ್ರದ್ದು.
ಇದಕ್ಕೆ ಒಂದು ಟಾಪ್ ಇದೆ, ಇದು ಲೈಕ್ ಟೀ ಶರ್ಟ್ ಥರ ಇದೆ, ಶರ್ಟ್ ಥರ ಇದೆ, ಶರ್ಟ್ ಥರ ಇದೆ. ಚೆನ್ನಾಗಿದೆ ಇದು, ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸ್ವಲ್ಪ ದೊಡ್ಡದಾಯ್ತು, ಇದು ಎಸ್ ಇತ್ತು, ಎಸ್ ತೊಗೊಂಡಿದ್ದೀನಿ, ಎಕ್ಸೆಸ್ ತೊಗೋಬೇಕಿತ್ತು. ನೀವೆಲ್ಲ ನನ್ನ ಸೈಜ್ ಇದ್ದೀರಾ ಅಂತ ಅಂದರೆ ಅರೌಂಡ್ ನಿಮಗೆ 26 ಸೈಜ್ ಪ್ಯಾಂಟ್ ಆಗುತ್ತೆ ಅಂದರೆ ಎಲ್ಲ ಎಕ್ಸೆಸ್ನ ಬುಕ್ ಮಾಡ್ಕೊಳ್ಳೋದು ಬೆಟರ್ ಅಂತ ಹೇಳ್ತೀನಿ. ನನಗೆ ಕೆಲವೊಂದು ನೋಡಿ ಎಕ್ಸೆಸ್ ಕೂಡ ದೊಡ್ಡದಾಗ್ಬಿಟ್ಟಿದೆ. ಆ್ಯಂಡ್ ನೆಕ್ಸ್ಟ್ ಒನ್ ಇದೊಂದು ಬ್ಲ್ಯಾಕ್ ಕಲರು, ಇದೊಂಥರ ಡಿಫ್ರೆಂಟ್ ಪ್ಯಾಟರ್ನ್ ಆಗಿ ತುಂಬ ಚೆನ್ನಾಗಿದೆ. ಈ ಟ್ರಿಪ್ ಎಲ್ಲ ಹೋಗುವಾಗೆಲ್ಲ ನಾವು ಹೊಸ ಬಟ್ಟೆ ತೊಗೋತೀವಿ, ಲೈಕ್ ಹೋಗಿ ಶಾಪಲ್ಲೆಲ್ಲ ತೊಗೊಂಡ್ರೆ ನಿಮಗೆ 1000 ರೂಪೀಸ್ ಕಮ್ಮಿಗೆ ಯಾವುದು ಬರಲ್ಲ, ಅದ್ರ ಬದಲು 1000 ರೂಪೀಸ್ಗೆ ಇಲ್ಲಿ 2 ಬರುತ್ತೆ. ಡಿಫ್ರೆಂಟ್ ಆಗು ಕೂಡ ಇರುತ್ತೆ. ಇದು ಸ್ವಲ್ಪ ಟೀ ಶರ್ಟ್ ಥರ ಇದೆ ಟಾಪ್, ಬ್ಲ್ಯಾಕ್ ಕಲರು, ಸಿಂಪಲ್ ವೇರ್, ಟ್ರಾವೆಲಿಂಗಿಗೆಲ್ಲ ತುಂಬ ಕಂಫರ್ಟಬಲ್ ಆಗಿರುವಂಥ ಒಂದು ಡ್ರೆಸ್ ಅಂತಲೇ ಹೇಳ್ಬೋದು ಇದು ಕಾರ್ಡ್ ಸೆಟ್ಗಳು. ಆ್ಯಂಡ್ ಆಫೀಸ್ ವೇರ್ಗೂ ಆರಾಮಾಗಿ ನೀವು ಹಾಕೊಂಡು ಹೋಗ್ಬೋದು. ತುಂಬಾ ಚೆನ್ನಾಗಿ ಟ್ರೆಂಡಿಯಾಗಿ ಇರುತ್ತೆ ಈ ಥರದ್ದೆಲ್ಲ. ಟ್ರೆಂಡ್ ಸೆಟ್ ಮಾಡ್ತೀವಿ ಅಥವಾ ಟ್ರೆಂಡ್ ಲುಕ್ನ ನಾವು ಕ್ರಿಯೇಟ್ ಮಾಡ್ಕೋತೀವಿ ನಮಗಿಷ್ಟ ಅಂತ ಹೇಳಿ ಟ್ರೆಂಡ್ ಫಾಲೋ ಮಾಡೋರಿಗೆಲ್ಲ ಇದು ತುಂಬ ಚೆನ್ನಾಗಿದೆ ಈ ಕಾರ್ಡ್ ಸೆಟ್ಗಳಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ಒಂದು ಬಂದುಬಿಟ್ಟು ಕೆಲವೊಂದು ನಂಗೆ ತುಂಬ ಇಷ್ಟ ಆಗಿದ್ದಾವೆ ಕಾರ್ಡ್ ಸೆಟ್, ಅದನ್ನು ಹೇಳ್ತೀನಿ ಓಕೆನಾ. ಆ್ಯಂಡ್ ಈ ಒಂದು ಕಾರ್ಡ್ ಸೆಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಆ್ಯಂಡ್ ಏನಂತ ಅಂದರೆ ಅದೇ ನನಗೆ ಸ್ವಲ್ಪ ಸೈಜು ಎಕ್ಸೆಸ್ ಆದರೂ ಇದು ನೋಡಿ ದೊಡ್ಡದಿದೆ, ನನಗೆ ಅದೇ ಬೇಜಾರಾಗ್ತಾ ಇರೋದು. ಇದು ಪಿಂಕ್ ಕಲರು, ಒಂಥರ ಚೆನ್ನಾಗಿದೆ ಇದು ಅಲ್ವಾ. ಸೊ ಈ ಥರ ಬಂದಿದೆ, ಫುಲ್ ನಿಮಗೆ ಮಂಡಿ ತನಕನೂ ಬರುತ್ತೆ ಇದು ಟಾಪ್ಸ್ಗಳೆಲ್ಲ ಓಕೆನಾ. ಸೊ ನಿಮ್ಗೆ ಆರಾಮಾಗಿ ಆಫೀಸ್ಗೆ ವೇರ್ ಮಾಡ್ಬೋದು, ಕಾಲೇಜಿಗೆ ವೇರ್ ಮಾಡ್ಬೋದು, ತುಂಬ ಚೆನ್ನಾಗಿದೆ ಇದು. ಸೇಮ್ ಪ್ಯಾಂಟ್ ಕೂಡ ಅದೇ ಕಲರು, ಪಿಂಕ್ ಆ್ಯಂಡ್ ವೈಟು ಪ್ರಿಂಟೆಡ್ ಪ್ಯಾಟರ್ನ್ ಬಂದಿದೆ. ಸೊ ಇದೆಲ್ಲ ಅಂಡರ್ ಬಜೆಟ್ ಆಗಿರೋದ್ರಿಂದ ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಟ್ರಿಪ್ ಪ್ಲ್ಯಾನ್ ಮಾಡ್ತಿರೋರು ಆ ಥರ ಏನಾದರೂ ಇದ್ದರೆ, ಅಥವಾ ಆಫೀಸ್ಗೆ ಹೋಗೋ ಹುಡುಗಿರಿದ್ರೆ ಇಟ್ಸ್ ನೈಸ್. ಡೈಲಿ ಚೂಡೀಸ್ ಇದನ್ನೇ ಹಾಕಿ ಬೇಜಾರಾಗಿದೆ ಅಥವಾ ಜೀನ್ಸ್ ಹಾಕಿ ಬೇಜಾರಾಗಿದೆ ಅಂದರೆ ಈ ಥರ ಡಿಫ್ರೆಂಟ್ ಆಗಿ ಕೂಡ ನಾವು ಟ್ರೈ ಮಾಡ್ಬೋದು. ಇನ್ನೊಂದಿಷ್ಟು 3 ಇದ್ದಾವೆ, ಅದನ್ನು ನಾನು ಓಪನ್ ಮಾಡಬೇಕು ಇವಾಗ. ಲೈಕ್ ನಾನೇ ಓಪನ್ ಮಾಡಿ ನೋಡಿಲ್ಲ ಇನ್ನೂ. ನಾನು ಒಂದು ಸ್ವಲ್ಪ ಡಿಫ್ರೆಂಟ್ ಪ್ಯಾಟ್ರನ್ನು, ಡಿಫ್ರೆಂಟ್ ಕಲರ್ಸ್ಗಳನ್ನ ತರಿಸ್ಕೊಂಡಿದ್ದೀನಿ, ನೋಡುವ ಹೆಂಗಿದೆ ಏನು ಅಂತ ಹೇಳಿ, ನನಗೆ ಯಾವ್ದು ಇಷ್ಟ ಆಗುತ್ತೆ ಅಂತ ಹೇಳಿ. ಆ್ಯಂಡ್ ಇದು ಚೆನ್ನಾಗಿದೆ ಅಂತ ನನಗೆ ಗೊತ್ತು, ಯಾಕೆಂದರೆ ಇದನ್ನ ಒಬ್ಬರು ಇನ್ಫ್ಲುಯೆನ್ಸರ್ ಕೂಡ ಹಾಕಿದ್ದು ನೋಡಿದ್ದೆ. ಆ್ಯಂಡ್ ಅದನ್ನ ನೋಡಿದ ಮೇಲೆ ಇದನ್ನು ಬುಕ್ ಮಾಡಿದೆ, ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ. ಸೊ ಇದು ಈ ಥರ ಮಲ್ಟಿ ಕಲರ್ಸಲ್ಲಿ ಪ್ರಿಂಟ್ಸ್ ಬಂದಿದೆ. ಆ್ಯಂಡ್ ಇದಕ್ಕೆ ನಾನು ಜೋಬ್ ಇದೆಯಾ, ಇದಕ್ಕೆ ಜೋಬ್ ಪಾಕೆಟ್ ಕೂಡ ಇದೆ. ಕೆಲವೊಂದಕ್ಕಿರುತ್ತೆ, ಕೆಲವೊಂದಕ್ಕಿರಲ್ಲ, ಬಟ್ ಇದು ಸ್ಟಿಲ್ ಚೆನ್ನಾಗಿದೆ, ಒಂಥರ ಡಿಫ್ರೆಂಟಾಗಿ. ಇದನ್ನೆಲ್ಲ ಹಾಕ್ಕೊಂಡು ಸ್ಟೈಲ್ ಮಾಡೋವಾಗ ಚೆನ್ನಾಗಿ ಕಾಣಿಸುತ್ತೆ. ನೀವು ಕೂಡ ಟ್ರೈ ಮಾಡಿ. ನಾರ್ಮಲಾಗಿ ಬರೀ ಏನು ಹೇಳ್ತೀವಿ ಚೂಡಿ ಆ ಥರ ಪ್ಯಾಟ್ರನ್ ಅದನ್ನೇ ಹಾಕಿ ಬೇಜಾರಾಗಿರುತ್ತೆ, ಈ ಥರ ಟ್ರೈ ಮಾಡ್ಬೋದು ಆರಾಮಾಗಿ. ಈ ಥರ ಮಲ್ಟಿ ಕಲರ್, ಇದು ಶರ್ಟ್ ಥರನೇ ಬರುತ್ತೆ. ಸೊ ಇದು ಕೂಡ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿರೋಂಥ ಒಂದು ಕಾರ್ಡ್ ಸೆಟ್ ಅಂತಲೇ ಹೇಳ್ಬೋದು ಅದು. ಆ್ಯಂಡ್ ನೆಕ್ಸ್ಟ್ ಒನ್ ಬ್ಲ್ಯಾಕ್ ಕಲರ್ದು ಒಂದಿದೆ, ಓಪನ್ ಮಾಡೋಣ. ಇನ್ನೂ ಒಂದಿದೆ, ಅದೇನೋ ಸ್ವಲ್ಪ ಮಲ್ಟಿ ಕಲರಲ್ಲಿ ಜಾಸ್ತಿ ಕಲರ್ಸ್ ಮಿಕ್ಸ್ ಆಗಿಬಿಟ್ಟಿದೆ ಬಟ್ಟೆಯಲ್ಲಿ. ಆ್ಯಂಡ್ ಲಿಂಕ್ನೆಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಆಲ್ಸೋ ಏನಂತ ಅಂದರೆ ನೆಕ್ಸ್ಟ್ ಇನ್ನೂ ಯಾವ ಥರ ನಿಮಗೆ ಹಾಲ್ಸ್ ಬೇಕು, ಮೀಶೋ ಹಾಲ್ಸ್ ಬೇಕು ಅಂತ ಇರುತ್ತೆ, ಅಥವಾ ಈ ಥರದನ್ನ ಮಾಡಿ ಅಂತ ಯಾವುದಾದ್ರೂ ವಿಡಿಯೋಸ್ ಇತ್ತು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ನನಗೆ ಹೇಳಿ, ನಾನು ಕೂಡ ಟ್ರೈ ಮಾಡ್ತೀನಿ ತರಿಸ್ಲಿಕ್ಕೆ ಎಲ್ಲ. ಆ್ಯಂಡ್ ಇದು ನೋಡಿ, ಇದೊಂದು ಸ್ವಲ್ಪ ಕಾಟನ್ ಥರ ಇದೆ ಮೆಟೀರಿಯಲ್. ಆ್ಯಂಡ್ ನೀವು ಲಿಂಕಲ್ಲಿ ಕೊಟ್ಟಿರ್ತೀನಲ್ಲ ಅದ್ರದ್ದೆಲ್ಲ ರಿವ್ಯೂಸ್ ನೋಡಿನೇ ಒಂದ್ಸತಿ ಪರ್ಚೇಸ್ ಮಾಡಿ ಓಕೆನಾ. ಓಕೆ, ಚೆನ್ನಾಗಿದೆ. ಇದು ಎಲಾಸ್ಟಿಕ್ ಬಂದಿದೆ ನಿಮಗೆ, ಇದು ಎಲ್ಲದೂ ಎಲಾಸ್ಟಿಕ್ಸೇ ಇದೆ. ಆ್ಯಂಡ್ ಇದಕ್ಕೇನು ಪಾಕೆಟ್ ಇಲ್ಲ, ಬಟ್ ಚೆನ್ನಾಗಿದೆ. ಇದು ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿದೆ. ಇದು ನಾನು ವೇರ್ ಮಾಡಿ ತೋರಿಸ್ತೀನಿ ನಿಮಗೆ ಹೇಗೆ ಕಾಣಿಸುತ್ತೆ ಅಂತ ಹೇಳಿ. ವೈಟ್ ಕಲರ್ ಪ್ರಿಂಟ್ ಇದೆ. ಆ್ಯಂಡ್ ಇದು ಎಮ್ ಸೈಜ್ ಕೊಟ್ಬಿಟ್ಟಿದ್ದಾರೆ. ನಾನು ಎಸ್ ಸೈಜ್ ಬುಕ್ ಮಾಡಿದ್ದೆ, ಆ್ಯಕ್ಚುಲಿ ಎಮ್ ಸೈಜ್ ಕಳಿಸಿದ್ದಾರೆ. ನೋಡೋಣ ಇದು ಹೆಂಗೆ ಆಗುತ್ತಾ ಇಲ್ವಾ ಅಂತ. ಬಟ್ ನಂಗೆ ಇದು ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು. ಬ್ಲ್ಯಾಕ್ ಕಲರ್ ಚೆನ್ನಾಗಿ ಕಾಣಿಸುತ್ತೆ, ಡಿಫ್ರೆಂಟಾಗಿ ಇರತ್ತೆ ಅಂತ ಹೇಳಿ. ಸೊ ಇದನ್ನು ಟ್ರೈ ಮಾಡೋಣ, ನೋಡೋಣ ಹೆಂಗೆ ಕಾಣುತ್ತೆ ಏನು ಅಂತ ಹೇಳಿ. ಟ್ರೈ ಮಾಡಿ ಅದಕ್ಕೆ ಏನು ದುಡ್ಡು ಕೊಡಬೇಕಿಲ್ಲ ಅಲ್ವಾ. ಆ್ಯಂಡ್ ಎಲ್ಲಿಟ್ಟೆ ಕತ್ರಿ. ಆ್ಯಂಡ್ ಇನ್ನೊಂದು, ಇದು ಲಾಸ್ಟ್ ಒನ್ನು. ಸೊ ಇದು ಎಕ್ಸೆಸ್ಸೇ ಇದೆ. ನನಗೆ ಅನಿಸ್ದಂಗೆ ಎಲ್ಲರೂ ಎಕ್ಸೆಸ್ಸೇ ಬುಕ್ ಮಾಡ್ಕೊಳ್ಳಿ. ಲೈಕ್ ನನ್ನ ಸೈಜಿಗಿರೋರು ಒಂದು ಸ್ವಲ್ಪ, ನೀವು ಇವಾಗ ಎಮ್ ಇದ್ದೀರಾ ಅಂದರೆ ಎಸ್ ಸೈಜ್ನೇ ಬುಕ್ ಮಾಡ್ಕೊಳ್ಳಿ ಸಾಕು.
ಅಥವಾ ಎಲ್ಲಿದ್ದೀರಾ ಅಂತ ಅಂದರೆ ಎಮ್ ಸೈಜ್ ಸಾಕು ಅನ್ಸುತ್ತೆ ಇದು ಕಾರ್ಡ್ ಸೆಟ್ಸ್ಗಳಿಗೆ. ಸ್ವಲ್ಪ ವೇರಿ ಇದ್ರೂ ಏನು ತೊಂದರೆ ಇಲ್ಲ, ನಡೆಯುತ್ತೆ. ಇದೆಲ್ಲ ಲೂಸಾಗಿ ಹಾಕೊಂಡ್ರು ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಇದು ಈ ಥರ ಶರ್ಟ್ ಥರ ಇದೆ, ಚೆನ್ನಾಗಿದೆ. ಇದೊಂಥರ ಮಲ್ಟಿ ಕಲರ್ ಇದೆ, ಒಂಥರ ಬ್ರೈಟ್ ಅನಿಸ್ತಾ ಇದೆ ನನ್ನ ಫೇಸ್ಗೆ. ನೋಡೋಣ, ಹಾಕಿ ಟ್ರೈ ಮಾಡಿ ನೋಡೋಣ ಹೆಂಗೆ ಕಾಣಿಸುತ್ತೆ ಅಂತ ಹೇಳಿ, ಓಕೆನಾ. ಆ್ಯಂಡ್ ಅದಕ್ಕೆ ಪ್ಯಾಂಟ್ ಈ ಥರ ಟಾಪ್ ಬಾಟಮ್ ಚೆನ್ನಾಗಿದೆ ಎಲ್ಲ. ಸೊ ನೋಡೋಣ ಹೆಂಗಿದೆ ಏನು ಅಂತ ಹೇಳ್ಬಿಟ್ಟು ನೋಡುವ, ಚೆನ್ನಾಗಿದೆಯಾ ಇಲ್ವಾ ಏನು ಅಂತ ವಿಡಿಯೋದಲ್ಲಿ ಹೇಳ್ತೀನಿ. ಆ್ಯಂಡ್ ಎಲ್ಲದ್ರದ್ದು ಲಿಂಕ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಮರೀದೆ ಚೆಕ್ಔಟ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ಬನ್ನಿ ಒಂದೊಂದೇ ಟ್ರೈ ಮಾಡೋಣ ಹೆಂಗಿದೆ ಅಂತ ಹೇಳಿ, ಓಕೆನಾ. ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರತ್ತೆ ಅನ್ಕೊಂಡಿದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯ್ತು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಂತ ಹೇಳ್ತೀನಿ. ಆ್ಯಂಡ್ ಆಲ್ಸೋ ಇನ್ನೂ ಯಾವ್ದಾ ರೀತಿಯಾದ ಅಂದರೆ ಲೈಕ್ ನಿಮಗೆ ಚೂಡೀಸ್ ಆಗಿರ್ಬೋದು, ಜ್ಯುವೆಲ್ರಿ ಹೌಲ್ಸ್ ಆಗಿರ್ಬೋದು, ಬ್ಯಾಗ್ಸ್, ಈ ಥರದ್ದು ಯಾವುದಾದ್ರೂ ಹೌಲ್ಸ್ ಬೇಕು ಅಂತ ಅಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಸೊ ನಾನು ಕೂಡ ನೆಕ್ಸ್ಟ್ ಟೈಮ್ ಆ ವಿಡಿಯೋನ ಕ್ರಿಯೇಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.